ಹಲೋ ಎವ್ರಿವನ್, ನಾನು ನಿಮ್ಮ ಆರ್.ಜೆ ಆಂಗ್ರಿ ಬರ್ಡ್. ಇವತ್ತು ನಾವು KSOU ನಲ್ಲಿ ಬರೋ ಫಸ್ಟ್ ಸೆಮ್ MBAನಲ್ಲಿರೋ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಇಟ್ಸ್ ಆಪ್ಟಿಮೈಸೇಷನ್ ಇದ್ರದ್ದು ಪ್ರಾಬ್ಲಮ್ ಸಮ್ಸ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿರೋದು ನೋಡ್ಕೊಂಡು ಹೋಗೋಣ. ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಸ್ಪಿಯರ್ಮ್ಯಾನ್ಸ್ ರ್ಯಾಂಕ್ ಕೋರಿಲೇಷನ್, ಸ್ಕ್ಯಾಟರ್ ಡಯಾಗ್ರಾಮ್ ಮತ್ತು ರೆಗ್ರೆಷನ್ ಈಕ್ವೇಷನ್ ಏನಿದೆ ಅದ್ರದ್ದು ಪ್ರಾಬ್ಲಮ್ಸ್ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ತಿದ್ದೀನಿ. ಸೊ ವಿಡಿಯೋ ಒಳಗೆ ಹೋಗೋಕ್ಕೆ ಮುಂಚೆ ನನ್ನ ಚಾನಲ್ ಆರ್.ಜೆ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಅವಾಗ ತಾನೇ ನನಗೆ ಇನ್ನೂ ಮೋಟಿವೇಟ್ ಆಗುತ್ತೆ ನಿಮಗೆ ಪ್ರತಿ ಒಂದು ವಿಡಿಯೋ ಅಪ್ಡೇಟ್ ಮಾಡ್ತಾ ಇರಬೇಕು ಅಂತ. ಆ್ಯಂಡ್ ಓಕೆನಾ, ದಿಸ್ಟು ರ್ಯಾಂಕ್ ಕೋರಿಲೇಷನ್ ಅಂತ ಸೇಮ್ ನಮಗೆ ಕೋರಿಲೇಷನ್ ಆಫ್ ಕೋಎಫಿಷಿಯಂಟ್ ಕಂಡುಹಿಡಿಯೋದು. ಬಟ್ ಕಾರ್ಲ್ ಪಿಯರ್ಸನ್ಸ್ದು ಫಾರ್ಮುಲಾ ಬೇರೆ ಇರುತ್ತೆ ಮತ್ತು ಇವ್ರದ್ದು ಕೂಡ ಬೇರೆ ಆಗಿರುತ್ತೆ. ಇದರಲ್ಲಿ ಸೇಮ್ ನಮಗೆ ಎಕ್ಸ್ ಆ್ಯಂಡ್ ವೈ ಮಾರ್ಕ್ಸ್ ಆರ್ ಸಮಥಿಂಗ್ ಡೇಟಾ ಕೊಟ್ಟಿದ್ದಾರೆ. ಸೊ ನಮಗೆ ಹೈಯರ್ ವ್ಯಾಲ್ಯೂ ವಿಲ್ ಬಿ ರ್ಯಾಂಕ್ 1. ಇದನ್ನ ನೀವು ಅಸೆಂಡಿಂಗ್ ಆರ್ಡರಲ್ಲಿ ಮಾಡ್ಕೊಬೇಕು. ಅಸೆಂಡಿಂಗ್ ಅಲ್ಲ, ಡಿಸೆಂಡಿಂಗ್, ಹೈಯೆಸ್ಟ್ ಟು ಲೋಯೆಸ್ಟ್ ಅಂತ ಮಾಡ್ಕೋಬೇಕು. ಮತ್ತು ರ್ಯಾಂಕ್ ಎಕ್ಸ್ ಅಂದರೆ ಫಸ್ಟ್ ರ್ಯಾಂಕ್ ಏನಿದೆ ಈ ಸಬ್ಜೆಕ್ಟ್, ಇವಾಗ ಫಾರ್ ಎಕ್ಸಾಂಪಲ್ ಎಕ್ಸ್ ಆ್ಯಂಡ್ ವೈ ಅನ್ನೋರು ಟು ಪೀಪಲ್ ಅಂದ್ಕೊಳ್ಳಿ. ಇದು ಬಂದು ಅವ್ರ ನಂಬರ್ ಆಫ್ ಸಬ್ಜೆಕ್ಟ್ಸ್ ಅವ್ರು ಸ್ಕೋರ್ ಮಾಡಿರೋದು. ಸೊ ಇವಾಗ ಇದು ಇಂಗ್ಲೀಷ್, ಕನ್ನಡ, ಹಿಂದಿ, ಸೋಷಿಯಲ್ ಸೈನ್ಸ್ ಅಂತ ತಗೊಂಡ್ರೆ ಇಂಗ್ಲೀಷಲ್ಲಿ ಅವರು 92 ತೊಗೊಂಡಿದ್ದಾರೆ. ಸೊ ಇರೋ ಸಬ್ಜೆಕ್ಟ್ಸಲ್ಲಿ ಯಾವ್ದವ್ರದ್ದು ಫಸ್ಟ್ ರ್ಯಾಂಕ್ ಇರೋದು 1. ಸೊ ಈ ಥರ ನಾವು ಡಿಸೆಂಡಿಂಗ್ ಆರ್ಡರಲ್ಲಿ ಮಾಡಿಕೊಂಡು ನೀವು ರ್ಯಾಂಕ್ ಕೂಡ ಕೊಡಬೇಕಾಗುತ್ತೆ. ಹಲೋ ಮ್ಯಾಮ್, ಇದು ಬುಕ್ಸ್ ಅಲ್ಲಿ ಬಂದ್ಬಿಟ್ಟು ಲೋ ಇಂದ ತಗೊಂಡಿದಾರಲ್ಲ ರ್ಯಾಂಕ್? ಲೋ ಇಂದಾನು ತಗೋಬಹುದು, ಹೈ ಇಂದಾನು ತಗೋಬಹುದು ಮ್ಯಾಮ್. ಅಲ್ಲ, ಈಗ ನಾವ್ ಎಕ್ಸಾಮ್ಗೆ ಹೆಂಗ್ ತಗೊಳೋದು ಅಂತ, ಹೈ ಇಂದ ತಗೊಳೋದಾ ಲೋಗೆ, ಇಲ್ಲ ಲೋ ಇಂದ ಹೈಗ್ ತಗೊಳೋದಾ? ಎಕ್ಸಾಮ್ ಅಲ್ಲಿ ನೀವು ಹೈ ಇಂದಾನೇ ತಗೊಳ್ಳಿ. ಸ್ಟಡಿ ಮೆಟೀರಿಯಲ್ ಅಲ್ಲಿ ಮಾತ್ರ ಲೋ ಇಂದ ಹೈ ಕೊಟ್ಟಿದ್ದಾರೆ. ನಾವ್ ಇವಾಗ ಇಷ್ಟು ದಿನ ನೋಡ್ಕೊಂಡಿದ್ದೆಲ್ಲ ಲೋ ಇಂದ ಹೈ ತನಕನೇ ನೋಡ್ಕೊಂಡಿದ್ದು. ಓಕೆ, ಬಟ್ ನಾನು ಪ್ರೀವಿಯಸ್ ಕ್ಲಾಸ್ ಮಾಡಿದ್ದು ಮತ್ತು ಇವಾಗ ಪ್ರತಿ ಸರಿ ನಾನು ಮಾಡೋದು, ಪ್ರತಿ ಯೂನಿವರ್ಸಿಟಿ ನಾನು ಹೈಯಿಂದ ಲೋ ಅಷ್ಟೇ. ನೆಕ್ಸ್ಟ್ ನಾವು ಸಮ್ಸ್ ಮಾಡ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ. ಅವಾಗಿದ್ರು ನಮಗೆ ಜಸ್ಟ್ ರೆಸಿಪ್ರೋಕಲ್ ಆಗುತ್ತೆ ಅಷ್ಟೇ. ಓಕೆ ಮ್ಯಾಮ್. ಈ ವ್ಯಾಲ್ಯೂ ಏನಿದೆ ಅದು ಹಾಗೆ ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ ಅಷ್ಟೇ. ಅದರಲ್ಲಿ ಜಾಸ್ತಿ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಅಲ್ಲ ಮ್ಯಾಮ್, ಅಂದ್ರೆ ರಾಂಗ್ ಏನಾದ್ರೂ ಆಗ್ಬಿಟ್ರೆ ಅಂತ ಅಷ್ಟೇ. ಇಲ್ಲ ಇಲ್ಲ, ಹೈ ಟು ಲೋ ಮಾಡಿದ್ರು ಓಕೆ, ಲೋ ಟು ಹೈ ಮಾಡಿದ್ರು ಓಕೆ, ನಮಗೆ ಲಾಸ್ಟಲ್ಲಿ ಕೋರಿಲೇಷನ್ ಆನ್ಸರ್ ಸೇಮೇ ಬರುತ್ತೆ. ಬೇಕಿದ್ರೆ ನೀವು ಯಾವುದಾದ್ರು ಒಂದು ಸಮ್ ತಗೊಳ್ಳಿ, ನೀವು ಒಂದು ಕಡೆ ನೀವು ಹೈ ಟು ಲೋ ಮಾಡಿ ಮತ್ತು ಲೋ ಟು ಹೈ ಮಾಡಿ, ಸೇಮ್ ಆನ್ಸರ್ಸೇ ಬರೋದು. ವಿ ಆರ್ ಜಸ್ಟ್ ಕನ್ಸಿಡರಿಂಗ್ ಹೈ ಟು ಲೋ ಅಷ್ಟೇ, ಬಿಕಾಸ್ ನಮಗೆ ಎಕ್ಸಾಕ್ಟ್ ವ್ಯಾಲ್ಯೂ ಎಲ್ಲಿದೆ ಯಾವುದು ಅಂತ ಗೊತ್ತಾಗಲ್ಲ. ಸೊ ವಿ ಆರ್ ಡಿಫೈನಿಂಗ್ ಫ್ರಮ್ ಹೈ ಟು ಲೋ ಅಷ್ಟೇ. ಓಕೆ ಮ್ಯಾಮ್. ಯಾ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಿಪರೇಷನ್ ಆಫ್ ಟೇಬಲ್. ಓಕೆನಾ, ಸೊ ನಾವಲ್ಲಿ ಏನಿಲ್ಲಿ ರ್ಯಾಂಕ್ ಮಾಡ್ಕೊಂಡಿದ್ದೀವಿ ಅದು ಜಸ್ಟ್ ನಮ್ಮ ಒಂದು ರೆಫರೆನ್ಸ್ಗೋಸ್ಕರ ಅಷ್ಟೇ. ಇಲ್ಲಿ ನಮಗೆ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಇಲ್ಲೇನು ಕೊಟ್ಟಿದ್ದಾರೆ, ಮೇನ್ ಕ್ವೆಶನಲ್ಲಿ ಯಾವ ಥರ ಕೊಟ್ಟಿದ್ದಾರೆ ನಾವು ಅದ್ರ ಪ್ರಕಾರನೇ ಇಲ್ಲೂ ಕೂಡ ಬರ್ಕೋಬೇಕಾಗತ್ತೆ. ಇಲ್ಲಿ ಬರ್ಕೊಂಡ್ವಾ. ಮತ್ತು RX ಅಂದರೆ ರ್ಯಾಂಕ್ ಆಫ್ ಎಕ್ಸ್ ಮತ್ತು ರ್ಯಾಂಕ್ ಆಫ್ ವೈ ಅಂತ. ಸೊ ಅಲ್ಲಿ ನಾವೇನು ಬಾಕ್ಸಲ್ಲಿ ನಾವು ಸಪ್ರೇಟಾಗಿ ಬರ್ಕೊಂಡಿದ್ದೀವಿ ಆ ವ್ಯಾಲ್ಯೂನ ನೀವು ಇಲ್ಲಿ ಬರಿಬೇಕಾಗತ್ತೆ. ಸೊ ಇದಾದಮೇಲೆ ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ ಮತ್ತು ರ್ಯಾಂಕ್ ಆಫ್ ಎಕ್ಸ್, ರ್ಯಾಂಕ್ ಆಫ್ ವೈ ಕೊಟ್ಟ ಡಿ ಫೈನ್ ಮಾಡಬೇಕಾಗತ್ತೆ. ಡಿ ಅಲ್ಲಿ ನಿಮಗೆ RX ಮೈನಸ್ RY ಈಕ್ವಲ್ ಟು ಡಿ ಬರುತ್ತೆ. ಸೊ RX ಏನಿದೆ 4 ಇದೆ ಎಕ್ಸ್ದು, ಮತ್ತು RY ಬಂದು 3 ಇದೆ. ಸೊ 1 1 0 -1 -1 ಮತ್ತು ಡಿ ಸ್ಕ್ವಯರ್ ಮಾಡಿದಾಗ ನಮಗೆ 1:1 1:1 ಮೈನಸ್ ಇಂಟು -1 ಈಕ್ವಲ್ ಟು 1 ಆಗುತ್ತೆ. ಲೈಕ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಅಲ್ಲಿ ಪ್ರಾಪರಾಗಿ ನೀವು ಮೈನಸ್ ಎಲ್ಲ ಹಾಕಕ್ಕೆ ಹೋಗ್ಬಿಡಿ. ಡಿ ಸ್ಕ್ವಯರಲ್ಲಿ ಮೋಸ್ಟ್ಲಿ ನಮಗೆ ಪಾಸಿಟಿವೇ ಬರುತ್ತೆ. ಸೊ ದ ಫಾರ್ಮುಲಾ ವಿಲ್ ಬಿ ಫಾರ್ ಸ್ಪಿಯರ್ಮ್ಯಾನ್ಸ್ ಕೋಎಫಿಷಿಯಂಟ್ ಆಫ್ ಕಾರಿಲೇಷನ್ 1 ಮೈನಸ್ ಟೋಟಲ್ ಆಫ್ 6 ಇಂಟು total of d square divided by n into n square minus 1 ಅಂತ. ಸೊ ಇದರಲ್ಲಿ ನಮಗೆ ವ್ಯಾಲ್ಯೂಸ್ ಯಾವುದಲ್ಲ ಅಂದರೆ 6 ಬಂದು ಇಟ್ಸ್ ಎ ನಾರ್ಮಲ್ ವ್ಯಾಲ್ಯೂ, ಅದು ಫಾರ್ಮುಲಾ ಇರೋದೇ ಹಾಗೆ. ಸೊ 6 ನಾವು ಹಾಗೆ ತಗೋಬೇಕು. ಅದಾದಮೇಲೆ 4 y4 is
ಡಿ ಸ್ಕ್ವಯರ್ ಬಂದು 4 ಮತ್ತು ಹ್ಯಾಸ್ ಐ ಸೆಡ್ ಎನ್ ವಿಲ್ ಬಿ 5. ಸೊ 6 into 4 divided by 5 into 25 ಹೇಗೆ ಬಂತು ಅಂದರೆ ಎನ್ ಸ್ಕ್ವಯರ್. ಸ್ಟ್ರೈಟ್ ಅವೇ ಅವರು ಕ್ಯಾಲ್ಕುಲೇಷನ್ ಒಂದು ಸ್ಟೆಪ್ ಸ್ಕಿಪ್ ಮಾಡಿದ್ದಾರೆ, ಬಟ್ ನಿಮಗೆ ಬೇಕಿದ್ರೆ ಆ ಸ್ಟೆಪ್ ಕೂಡ ಬರಿಬೋದು. ಲೈಕ್ 5 ಸ್ಕ್ವಯರ್ ಅಂತ ಹಾಕಿ ನೀವು 5 ಅಂತ ಕೂಡ ಬರಿಬೋದು. ಸೊ ಇಲ್ಲಿ 5 ಸ್ಕ್ವಯರ್ ಇರಬೇಕಾದ್ರೆ ಸ್ಟ್ರೈಟಾಗಿ ಇಲ್ಲಿ ಮೈನಸ್ ಮಾಡೋಂಗಿಲ್ಲ. ಫಸ್ಟ್ ಆ ಸ್ಕ್ವಯರ್ ಏನಿದೆ ಅದನ್ನ ರಿಮೂವ್ ಮಾಡಿ ಆಮೇಲೆ ನೀವು -1 ಕೊಡಬೇಕಾಗತ್ತೆ. ಸೊ 6 4s ವಿಲ್ ಬಿ 24 ಡಿವೈಡೆಡ್ ಬೈ 120 ಹೇಗೆ ಬಂತು ಅಂದರೆ 20 ಇಲ್ಲಿ 24 ಬರುತ್ತೆ. 24 into 5 will be 120. ಸೊ ದೆನ್ ನೆಕ್ಸ್ಟ್ ವಿಲ್ ಬಿ 24 ಡಿವೈಡೆಡ್ ಬೈ 120 ಬಂದು 0.2 ಅಂತ. ಸೊ ಇದರಲ್ಲಿ ನಿಮಗೆ 1 - 0.2 ಬಂದು ನಿಮಗೆ 0.80 ಅಂತ. ಸೊ ಸ್ಪಿಯರ್ಸ್ ಮ್ಯಾನ್ಸ್ ರ್ಯಾಂಕ್ ಕೋರಲೇಷನಲ್ಲಿ ಬಂದು ನಿಮಗೆ 0.80 ಫೈನಲ್ ಆನ್ಸರ್ ಬರುತ್ತೆ. ಸೊ ಇದರಲ್ಲೂ ಕೂಡ RS ಬಂದು ಕ್ಲೋಸ್ ಟು 1 ಆಗಿದ್ರೆ ದೆನ್ ಇಟ್ ವಿಲ್ ಬಿ ಸ್ಟ್ರಾಂಗ್ ಪಾಸಿಟಿವ್ ಕೋರಲೇಷನ್ ಅಂತ. ಆ್ಯಂಡ್ ಎಕ್ಸ್ ಆ್ಯಂಡ್ ವೈ ಬಂದು ಹೈಲಿ ಪಾಸಿಟಿವ್ಲಿ ರಿಲೇಟೆಡ್ ಅಂತ ಹೇಳ್ಬೋದು. ಆ್ಯಂಡ್ ಮೋರೋವರ್ ಇಲ್ಲಿ 0.80 ಅಂದರೆ ಅಟ್ಮೋಸ್ಟ್ 1 ಹತ್ರನೇ ಅಲ್ವಾ. ಸೊ ಹ್ಯಾಸ್ ಪ್ರೀವಿಯಸ್ 0.9 ಎಲ್ಲಿದೆ ಅಲ್ಲಿ ನಿಮಗೆ ಅಟ್ಮೋಸ್ಟ್ 1 ಹತ್ರ ಇದೆ. ಸೊ ಅದಕ್ಕೆ ನಾವು ಸ್ಟ್ರಾಂಗ್ ಪಾಸಿಟಿವ್ ಕೋರಲೇಷನ್ ಅಂತ ತಗೊಂಡಿದ್ದೀವಿ. ಇಲ್ಲೂ ಕೂಡ ಇಲ್ಲಿ ಸ್ಟ್ರಾಂಗ್ ಪಾಸಿಟಿವ್ ಕೋರಲೇಷನ್ನೇ ಬಂದಿದೆ. ಮತ್ತು ಸ್ಕ್ಯಾಟರ್ ಡಯಾಗ್ರಾಮ್, ಇದರಲ್ಲಿ ನಿಮಗೆ ಡಯಾಗ್ರಾಮ್ ಮಾಡಬೇಕಾಗತ್ತೆ. ಇದಕ್ಕೂ ಕೂಡ ನಿಮಗೆ ಫಾರ್ಮುಲಾಸ್ ಏನಿರಲ್ಲ, ಜಸ್ಟ್ ನಿಮಗೆ ಒಂದು ಚಾರ್ಟ್ ಕೊಡ್ತಾರೆ, ಲೈಕ್ ಗ್ರಾಫ್ ಶೀಟ್ ಕೊಡ್ತಾರೆ. ಈ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಏನಿದೆ ಆ ಪ್ಲಾಟ್ನೆಲ್ಲ ನೀವು ಅಲ್ಲಿ ಫಿಕ್ಸ್ ಮಾಡಬೇಕಾಗತ್ತೆ. ಫಿಕ್ಸ್ ಮಾಡಿ ಆ ಆ್ಯಕ್ಸಿಸ್ ಎಲ್ಲ ಎಲ್ಲೆಲ್ಲಿ ಬರುತ್ತೆ ಅಂತ ನೀವು ಜಾಯಿನ್ ಮಾಡಬೇಕಾಗತ್ತೆ. ಸೊ ದಿಸ್ ವಿಲ್ ಬಿ ದಿ ಕ್ವೆಶನ್. ಮತ್ತು ಜಸ್ಟ್ ನಿಮಗೆ ಬೇಕು ಅಂದರೆ ಆ ಪ್ಲಾಟ್ಸ್ ನೀವು ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಎಕ್ಸ್ ಆ್ಯಕ್ಸಿಸ್ 10 ಅಂದರೆ ನೀವು ವೈ ಆ್ಯಕ್ಸಿಸಲ್ಲಿ 15 ಅಂತ ಮಾರ್ಕ್ ಮಾಡಬೇಕಾಗತ್ತೆ. ಅದು ಗ್ರಾಫ್ ನೋಡ್ಬೇಕಾದ್ರೆ ನಿಮಗೆ ಅರ್ಥ ಆಗುತ್ತೆ. ಬೇಕಿದ್ರೆ ಈ ಥರ ಮಾಡ್ಕೋಬೋದು, ಇಲ್ಲ ಅಂದರೂ ಇಲ್ಲ. ದೆನ್ ಆ್ಯಂಡ್ ದೀಸ್ ಆರ್ ನಾರ್ಮಲ್ ಥಿಂಗ್ಸ್. ಸೊ ಫೈನಲ್ ಇದು ಬಂದು ದಿಸ್ ಒನ್. ಈ ಗ್ರಾಫ್ ಅಂತೂ ಸುಮ್ಮನೆ ಬ್ಲೈಂಡ್ಲಿ ನಂಬಕ್ಕೆ ಹೋಗ್ಬೇಡಿ. ಇಟ್ಸ್ ಜಸ್ಟ್ ಎ ರೆಫರೆನ್ಸ್ ಗ್ರಾಫ್. ಬಿಕಾಸ್ ನನಗೆ ಗ್ರಾಫ್ ಇಲ್ಲಿ ಈ ಡಾಕ್ಯುಮೆಂಟಲ್ಲಿ ನನಗೆ ಮಾಡೋಕ್ಕಾಗಿಲ್ಲ, ಅದಕ್ಕೆ ನಾನು ಸುಮ್ಮನೆ ಒಂದು ರೆಫರೆನ್ಸಿಗೆ ತೊಗೊಂಡಿದ್ದೀನಿ ಅಷ್ಟೇ. ಮತ್ತು ಇಲ್ಲಿ ನೋಡಿ ಅವರು ಸ್ಟ್ರೈಟ್ ಅವೇ 10 12 14 ಅಂತ ಹಾಕೊಂಡಿದ್ದಾರೆ. ಈ ಥರ ನೀವು ಸ್ಟ್ರೈಟಾಗಿ ತಗೋಬಾರ್ದು. ಏನಿದ್ರು 0 ಇಂದ ಸ್ಟಾರ್ಟ್ ಆಗಬೇಕು. 0 2 4 6 8 10 ದೆನ್ 12 14 16 ಅಂತ 20ವರೆಗೂ. ಇಲ್ಲಿ ಇಷ್ಟು ದೂರ ಹೋದ್ರೂ ಪರವಾಗಿಲ್ಲ, ಬಟ್ ಇಲ್ಲಿ ಕ್ಲಿಯರಾಗಿ ಮಾಡಬೇಕು. ದೆನ್ ಇಲ್ಲೂ ಕೂಡ ನೋಡಿ ಅವ್ರು 15 18 21 27 ಅಂತ 3 1s ಟೇಬಲ್ಸ್ ತಗೊಂಡಿದ್ದಾರೆ. ಸೊ ಇದರಲ್ಲೂ ಕೂಡ ನೀವು ಸ್ಟ್ರೈಟ್ ಅವೇ 15ಗೆ ಜಂಪ್ ಆಗಬಾರ್ದು. 0 3 6 9 12 15 ಆ ಥರ ನೀವು ಅಲ್ಲೇನಿದೆಯೋ ಮಿಸ್ಸಿಂಗ್ ಪಾರ್ಟ್ಸ್ ಅದು ಫುಲ್ಲು ಕೂಡ ಬರಿಬೇಕಾಗತ್ತೆ. ಬರೆದು ಆ ಪ್ಲಾಟ್ಸ್ ಏನಿದೆಯೋ ಅದು ನೀವು ಫಿಕ್ಸ್ ಮಾಡಬೇಕು. ಅದು ಮಾಡಿದ್ರೆ ಇದರ ಸ್ಟ್ರೈಟಾಗಿ ಒಂದು ಲೈನ್ ಹಾಕಬೇಕು. ಆ ಡಾಟಿಂಗ್ನೆಲ್ಲ ಕನೆಕ್ಟ್ ಮಾಡೋ ಒಂದು ಸ್ಟ್ರೈಟ್ ಲೈನ್ ಹಾಕಬೇಕು. ಅಲ್ಲಾದಮೇಲೆ ನಿಮಗೆ ಅದು ಹೆಂಗಿದ್ರು ಪಾಸಿಟಿವ್ ಆಗಿ ಕಾಣಿಸ್ತಿದೆಯಾ, ಬಿಕಾಸ್ ಇದು ಮೇಲೆ ಹೋಗ್ತಿದೆ, ಇಲ್ಲೆಲ್ಲೂ ಫಾಲ್ ಆಗ್ತಿಲ್ಲ. ಸಪೋಸ್ ಇಲ್ಲಿ ಹೋಗಿ ಹಿಂಗೆ ಬಂತು ಅಂದರೆ ವಿ ಕ್ಯಾನ್ ಟೆಲ್ ಇಟ್ಸ್ ಎ ನೆಗೆಟಿವ್ ಕೋರಲೇಷನ್. ಬಟ್ ಇಲ್ಲಿ ಆ ಥರ ಆಗ್ತಿಲ್ಲ. ಇಟ್ಸ್ ಅ ಸ್ಟ್ರೈಟ್ ಲೈನ್. ಸೊ ಇಟ್ ವಿಲ್ ಬಿ ಅ ಪಾಸಿಟಿವ್ ಕೋರಲೇಷನ್. ಮತ್ತು ಪ್ರತಿ ಗ್ರಾಫಲ್ಲೂ ನೀವು ಎಲ್ಲೇ ಬರೆದ್ರೂ ಸ್ಕೇಲ್ ಅನ್ನೋದು ಬರೆಯೋಕ್ಕೆ ಮರಿಬೇಡಿ. ನೆನ್ನೆ ಎಕ್ಸಾಂಪಲಲ್ಲೂ ನಾನು ಹೇಳಿದ್ದೀನಿ, ಸ್ಕೇಲ್ ವಿಲ್ ಬಿ ಲೈಕ್ 1 centimeter equal to x-axis equal to 1 centimeter equal to 1 digit or 2 digit ಅಂತ ನೀವಲ್ಲಿ ಯೂನಿಟ್ಸ್ ಅಂತ ಬರೀಲೇಬೇಕಾಗತ್ತೆ. ವಿದೌಟ್ ದಟ್ ಗ್ರಾಫ್ ಇದ್ದರೂ ನಿಮಗೆ ಅದು 5 ಮಾರ್ಕ್ಸೇ ಗ್ರಾಫ್ ಇದ್ದರೂ ಜಸ್ಟ್ 3 ಮಾರ್ಕ್ಸ್ ಕೊಟ್ಬಿಟ್ಟು 2 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಸೊ ಸ್ಕೇಲ್ ಇಲ್ಲಿ ಬರೆಯೋದಂತೂ ಮರಿಬೇಡಿ. ಸೊ ದಿಸ್ ವಿಲ್ ಬಿ, ಇದು ಚಿಕ್ಕ ಗ್ರಾಫ್ ಆಗಿರುತ್ತೆ. ಮೋಸ್ಟ್ಲಿ ಇದನ್ನ ನಿಮಗೆ 5 ಮಾರ್ಕ್ಸಲ್ಲಿ ಕೇಳ್ತಾರೆ. ಮೇ ಬಿ ನಿಮಗೆ ಕೇಸ್ ಸ್ಟಡಿಯಲ್ಲಿ ಕೇಳ್ಬೋದು. ಯಾವಾಗ ಅಂದರೆ ಈ ಥರ ಕೊರಲೇಷನ್ ಎಲ್ಲ ಕೊಟ್ಟು ಆವಾಗ ನಿಮಗೆ ಕೊರಲೇಷನ್ ಜೊತೆಗೆ ಗ್ರಾಫ್ ಮಾಡಿ ಅಂತ ಕೊಡ್ಬೋದು. ಅದು ಬಿಟ್ಟು ಜನರಲ್ ಗ್ರಾಫ್ ಮಾತ್ರ 15 ಮಾರ್ಕ್ಸಿಗೆ ಕೊಡೋಲ್ಲ. ಸೊ ಇಷ್ಟು ನಿಮಗೆ ಗ್ರಾಫ್ಸ್ ಆಗಿರುತ್ತೆ. ನೆಕ್ಸ್ಟ್ ರಿಗ್ರೆಷನ್ ಈಕ್ವೇಷನ್ಸ್ ಅಂತ. ಸೊ ಇದರಲ್ಲಿ ನಿಮಗೆ ಎಕ್ಸ್ ಆನ್ ವೈ ಆ್ಯಂಡ್ ವೈ ಆನ್ ಎಕ್ಸ್ ನೀವು ಮಾಡಬೇಕಾಗತ್ತೆ. ಫಸ್ಟ್ ಡೇಟಾ ನಮಗೆ ಎಕ್ಸ್ ಇಷ್ಟು ಯೂನಿಟ್ಸ್ ಕೊಟ್ಟಿದ್ದಾರೆ, ಮತ್ತು ವೈ ಪ್ಲೀಸ್ ಯಾರಾದರೂ ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಪ್ಲೀಸ್ ಯಾರಾದರೂ ಜಾಯ್ನ್ ಆಗೋದಾಗಿದ್ರೆ ಮ್ಯೂಟ್ ಮಾಡ್ಕೊಂಡು ಜಾಯ್ನ್ ಆಗಿ. ಬಿಕಾಸ್ ನಾನು ಪ್ರತಿ ಸರಿ ಇಲ್ಲಿ ಬಿಟ್ಟು ಅಲ್ಲಿ ಹೋಗಿ ನಾನು ಮ್ಯೂಟ್ ಮಾಡಿಬಿಟ್ಟು ಬರೋಕ್ಕಾಗಲ್ಲ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಬಿಕಾಸ್ ರೆಕಾರ್ಡೆಡ್ ಕ್ಲಾಸ್ ಕೂಡ ಕೊಡಬೇಕಾಗತ್ತೆ, ನಾನು ಕ್ಲಮ್ಸಿ ಕಾಣಿಸ್ಬಾರ್ದು. ಸೊ ಇವಾಗ ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ ಕೊಟ್ಟಿದ್ದಾರೆ, ಮತ್ತು ಎಸ್ಟಿಮೇಷನ್ ವ್ಯಾಲ್ಯೂ ಆಫ್ ವೈ ವೆನ್ ಎಕ್ಸ್ ಈಕ್ವಲ್ ಟು 15. ಅವ್ರಿಗೆ
ನಮ್ಗೇನು ಫೈಂಡ್ ಮಾಡಬೇಕು ಅಂದಿದ್ದಾರೆ ಅಂದರೆ ಎಕ್ಸ್ ಆನ್ ವೈ ಆ್ಯಂಡ್ ವೈ ಆನ್ ಎಕ್ಸ್ ಅಂತ, ಮತ್ತು ಎಸ್ಟಿಮೇಷನ್ ವ್ಯಾಲ್ಯೂ ಆಫ್ ವೈ ವೆನ್ ಎಕ್ಸ್ ಇಸ್ 15 ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಸೊಲ್ಯೂಷನ್ ನೋಡ್ಕೊಂಡು ಹೋಗೋಣ. ಸೇಮ್ ನಾವು ಅಲ್ಲಿ ಕಾರಲೇಷನಲ್ಲಿ ಚಾರ್ಟ್ ಪ್ರಿಪೇರ್ ಮಾಡಿದ್ವಲ್ಲ ಅದೇ ಥರ ಮಾಡಬೇಕಾಗತ್ತೆ. ಸೇಮ್ ಎಕ್ಸ್ ಸ್ಕ್ವಯರ್ ದೆನ್ ವೈ ಸ್ಕ್ವಯರ್ ಮತ್ತು ಎಕ್ಸ್ ವೈ ಇದು ಟೋಟಲ್ ಮಾಡ್ಕೋಬೇಕು. ಎಷ್ಟು ನಿಮಗೆ ಟೋಟಲ್ ಬರುತ್ತೆ, ಮತ್ತು n ವಿಲ್ ಬಿ 5. ಸೊ ನಮಗೆ 5 ಇದು ಕೊಟ್ಟಿದ್ದಾರೆ ವ್ಯಾಲ್ಯೂ, ಸೊ 5 ಅಂತ ತಗೊಂಡಿದ್ದೀವಿ. ಇವಾಗ ಕ್ಯಾಲ್ಕ್ಯುಲೇಟ್ ಮೀನ್ ಆಫ್ ಎಕ್ಸ್ ಆ್ಯಂಡ್ ಮೀನ್ ಆಫ್ ವೈ ಅಂತ ಹಾಕಿದ್ದಾರೆ. ಸೊ ನಾವು ಜನರಲಾಗಿ ಅನ್ಗ್ರೂಪ್ಡ್ ಡೇಟಾ ಮಾಡಬೇಕಾದ್ರೆ ಟೋಟಲ್ ಆಫ್ ಎಕ್ಸ್ ಏನಿದೆ ಡಿವೈಡೆಡ್ ಬೈ ಎನ್ ಏನಿದೆ ಅದು ಮಾಡಿಕೊಂಡ್ರೆ ನಮಗೆ ಮೀನ್ ಸಿಗುತ್ತೆ. ಸೇಮ್ ಟೋಟಲ್ ಆಫ್ ಎಕ್ಸ್ ವಿಲ್ ಬಿ 69 ಆ್ಯಂಡ್ 5 ವಿಲ್ ಬಿ 59 ಇಲ್ಲ. ಇಲ್ಲಿ ಅವರು ಸ್ಟ್ರೈಟಾಗಿ ಕ್ಯಾಲ್ಕುಲೇಷನ್ಸ್ ತೊಗೊಂಡಿದ್ದಾರೆ. ನಿಮ್ಗೆ ಏನಾದ್ರು 15 ಮಾರ್ಕ್ಸ್ ಕೇಳಿದ್ರೆ ಇನ್ಡೆಪ್ಟಾಗಿ ಬರೀರಿ. ಲೈಕ್ ಕ್ಯಾಲ್ಕುಲೇಷನ್ ಆಫ್ ಮೀನ್ ಆಫ್ ಎಕ್ಸ್ ಅಂತ ಹಾಕಿ ಫಾರ್ಮುಲಾ ಹಾಕಿ ಆಮೇಲೆ ಯೂನಿಟ್ಸ್ ಹಾಕಿ ಆಮೇಲೆ ಬರೀರಿ. ಇಲ್ಲಿ ನಾನು ಸಿಂಪಲಾಗಿ ತೊಗೊಂಡಿದ್ದೀನಿ. ಮೀನ್ ವ್ಯಾಲ್ಯೂ ಎಲ್ಲ ನಿಮಗೆ ಫೈಂಡ್ ಮಾಡೋದು ಆಲ್ರೆಡಿ ಗೊತ್ತು ಅಂತ. ಸೊ ಎಕ್ಸ್ ಮೀನ್ ಆ್ಯಂಡ್ ವೈ ಮೀನ್ ಅವ್ರು ಫೈಂಡ್ ಔಟ್ ಮಾಡಿದ್ದಾರೆ. ನೆಕ್ಸ್ಟ್ ರಿಗ್ರೆಷನ್ ಈಕ್ವೇಷನ್ ಆಫ್ ವೈ ಆನ್ ಎಕ್ಸ್. ವೈ ಆನ್ ಎಕ್ಸ್ದು ಫಾರ್ಮುಲಾ ಏನು ಅಂದರೆ ಫಸ್ಟ್ ವೈ ಮೈನಸ್ ವೈ ಮೀನ್ ಈಕ್ವಲ್ ಟು ಬಿ ಎಕ್ಸ್ ವೈ ಟೋಟಲ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಮೀನ್ ಅಂತ ಹಾಕಿದ್ದಾರೆ. ಆ್ಯಕ್ಚುಲಿ ನಾವು ಇಲ್ಲಿ ಇನ್ನೊಂದು ಟೇಬಲ್ ಕೂಡ ಮಾಡ್ಕೋಬೇಕು. ಐ ಮಿಸ್ ದಟ್, ಐ ಆಮ್ ರಿಯಲಿ ಸಾರಿ. ಈ ಟೋಟಲ್ ವ್ಯಾಲ್ಯೂ ಏನಿದೆ ಅದು ನೀವು ಮಾಡ್ಕೋಬೇಕಾಗುತ್ತೆ. ಆ ಟೋಟಲ್ ಎಕ್ಸ್ ನಮ್ಗೇನು ಕೊಟ್ಟಿದ್ದಾರೆ ಎಕ್ಸ್ ಮೈನಸ್ ನೀವು ಎಕ್ಸ್ ಮೀನ್ ಅಂತ ಮಾಡ್ಕೋಬೇಕು. ಇಲ್ಲಿ ಇನ್ನೊಂದು ಟೇಬಲ್ ಬರುತ್ತೆ ಸಿ. ಓಕೆ, ಟೇಬಲ್ ಇವಾಗ ಮಾಡೋಕ್ಕಾಗಲ್ಲ, ಐ ಆಮ್ ಸಾರಿ. ಬಟ್ ಮೀನ್ ವ್ಯಾಲ್ಯೂ ನಾವೇನು ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ ಆ ಮೀನ್ ವ್ಯಾಲ್ಯೂಗೆ ಎಕ್ಸ್ ಮೈನಸ್ ಮೀನ್ ಅಂತ ಹಾಕೋಬೇಕು. ನಾವು ಪ್ರೀವಿಯಸ್ ಸಮ್ಮಲ್ಲಿ ಮಾಡಿದ್ದೀವಲ್ಲ ಆ ಥರ ಮಾಡಿಕೊಂಡು ನೀವು ಕ್ಯಾಲ್ಕುಲೇಷನ್ ಮಾಡಿ ಟೋಟಲ್ ಏನು ಬರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಪ್ರತಿಯೊಂದು ಮಾಡಿ ದೆನ್ ನಿಮಗೆ ಫೈನಲ್ ಆನ್ಸರ್ಸ್ ಬರುತ್ತೆ. ಸೊ ಇಷ್ಟು ನಮಗೆ ಫಾರ್ಮುಲಾ ಆಗಿರುತ್ತೆ. ವೇರ್ ಬಿ ಎಕ್ಸ್ ವೈನ ನಾವು ಸಪ್ರೇಟಾಗಿ ತೊಗೊಂಡ್ರೆ ಅದರಲ್ಲಿ ನಮಗೆ ಎನ್ ಇಂಟು ಟೋಟಲ್ ಆಫ್ ಎಕ್ಸ್ ವೈ ಮೈನಸ್ ಟೋಟಲ್ ಆಫ್ ಎಕ್ಸ್ ಇಂಟು ಇ ವೈ. ಸೊ ಬಿನ ನಾವು ಈ ಕಡೆ ತಗೊಂಡ್ರೆ ಈ ಮೀನ್ ವ್ಯಾಲ್ಯೂ ಏನಿದೆ ಅದೆರಡು ಈ ಕಡೆ ಮಾಡಿಕೊಂಡ್ರೆ ನಮಗೆ ಡಿವೈಡೆಡ್ ಬೈ ಆಗುತ್ತೆ. ಸೊ ದಿಸ್ ವಿಲ್ ಬಿ ದಿ ಬಿ ವೈ ಎಕ್ಸ್ದು ಫಾರ್ಮುಲಾ ಆಗಿರುತ್ತೆ. ಸೊ ಇವಾಗ ಕ್ಯಾಲ್ಕುಲೇಷನ್ ಆಫ್ ಬಿ ವೈ ಎಕ್ಸಲ್ಲಿ ನಮಗೆ ಈ ಫಾರ್ಮುಲಾ ಏನಿದೆ ಅದಕ್ಕೆ ನಾವು ಎಲ್ಲ ಐಟಮ್ಸ್ನ ಫಿಕ್ಸ್ ಮಾಡಬೇಕಾಗತ್ತೆ. ಸೊ ಎನ್ ಮತ್ತು ಟೋಟಲ್ ಆಫ್ ಎಕ್ಸ್ ವೈ ಮತ್ತು ಮೈನಸ್ ಮೀನ್ ಇಂಟು ಮೀನ್ ಅಲ್ಲ, ಇದು ಜಸ್ಟ್ ಟೋಟಲ್ ಆಫ್ ಎಕ್ಸ್ ಮತ್ತು ಟೋಟಲ್ ಆಫ್ ವೈ ಮತ್ತು ಡಿವೈಡೆಡ್ ಬೈ ಎನ್ ಮತ್ತು ಎಕ್ಸ್ ಸ್ಕ್ವಯರ್ ಏನಿದೆ ಅದು ಬರ್ಕೊಂಡಿದ್ದೀವಿ. ದೆನ್ ಮೈನಸ್ ಎಕ್ಸ್ ಸ್ಕ್ವಯರ್. ಸೊ ಇದ್ರ ಟೋಟಲ್ ಇದೆಲ್ಲ ಡಿಫೈನ್ ಕ್ಯಾಲ್ಕುಲೇಷನ್ಸ್ ಮಾಡ್ಕೊತಾ ಬಂದರೆ ನಮಗೆ ಬಿ ವೈ ಎಕ್ಸ್ ಏನಿದೆ ಅದು ವ್ಯಾಲ್ಯೂ ಬಂದು 2.45 ಅಂತ ಬರುತ್ತೆ. ಸೊ ಇವಾಗ ನಮಗೆ ರೆಗ್ರೆಷನ್ ಈಕ್ವೇಷನ್ ಅಂತ ಬರುತ್ತೆ. ಸೊ ವೈ ಆನ್ ಎಕ್ಸ್ y minus 30 minus 2.45 into y minus 13.83 ಅಂತ ಬಂದಿದೆ. ಇಷ್ಟು ನಮಗೆ ವ್ಯಾಲ್ಯೂ. ಮತ್ತು ಇವಾಗ ನಾವು ಅದನ್ನೆಲ್ಲ ನಾವು y ಮೇಲೆ ಮಾಡ್ತಿದ್ದೀವಲ್ಲ, ಸೊ y ವ್ಯಾಲ್ಯೂ ಎಲ್ಲ ಸಪ್ರೇಟಾಗಿ ಇಟ್ಕೊಂಡು ಈ ಫಾರ್ಮುಲಾ ಒಂದು ನಾವು ಫೈಂಡ್ ಮಾಡಿದ್ದೀವಿ. ಇಷ್ಟು ನಮಗೆ ಬೇಸಿಕ್ ಫಾರ್ಮುಲಾ ಸಿಕ್ತು. ಇದು ಈಕ್ವೇಷನ್ ಆಗುತ್ತೆ. ದೆನ್ ನೆಕ್ಸ್ಟ್ ರಿಗ್ರೆಷನ್ ಬಂದುಬಿಟ್ಟು ರಿಗ್ರೆಷನ್ ಈಕ್ವೇಷನ್ ಆಫ್ ಎಕ್ಸ್ ಆನ್ ವೈ. ಫಸ್ಟ್ ನಾವು ವೈ ಆನ್ ಎಕ್ಸ್ ಮಾಡಿದ್ವಿ, ಇವಾಗ ಎಕ್ಸ್ ಆನ್ ವೈ ಮಾಡ್ತಿದ್ದೀವಿ. ಇದರಲ್ಲಿ ನಮಗೆ ಎಕ್ಸ್ ಮೈನಸ್ ಎಕ್ಸ್ ಮೀನ್ ಈಕ್ವಲ್ ಟು ಬಿ ಎಕ್ಸ್ ವೈ ಇಂಟು ವೈ ಮೈನಸ್ ವೈ ಮೀನ್ ಅಂತ ಇದೆಯಾ. ಸೊ ಇದ್ರದ್ದು ವೇರಾಸ್ ನಾವು ಹೇಗೆ ತಗೊಬೋದು ಅಂದರೆ ಇದನ್ನ ಬಿ ಆಫ್ ಎಕ್ಸ್ ವೈ ಈಕ್ವಲ್ ಟು ಟೋಟಲ್ ಆಫ್ ಎನ್ ಇಂಟು ಎಕ್ಸ್ ವೈ ಮೈನಸ್ ಟೋಟಲ್ ಆಫ್ ಎಕ್ಸ್ ಇಂಟು ಎಕ್ಸ್ ಟೋಟಲ್ ಆಫ್ ವೈ ಹೋಲ್ ಡಿವೈಡೆಡ್ ಬೈ n into total of y square minus total of y into square ಬರುತ್ತೆ. ಓಕೆನಾ. ಕ್ಯಾಲ್ಕುಲೇಷನ್ಸ್ ಆಫ್ ಎಕ್ಸ್ ವೈ ಬಿ ಎಕ್ಸ್ ವೈ ಅದರಲ್ಲಿ ನಮಗೆ ಆ ಫಾರ್ಮುಲಾ ಏನಿದೆ ಅದು ಫಾರ್ಮುಲಾ ಅವರು ಸ್ಟ್ರೈಟಾಗಿ ನಾನು ತೊಗೊಂಡಿದ್ದೀನಿ. ನೀವು ಬೇಕಂದರೆ ಸ್ಟೆಪ್ ಬೈ ಸ್ಟೆಪ್ ಕೂಡ ನೀವು ಡಿವೈಡ್ ಮಾಡ್ಕೊತಾ ಬರ್ಬೋದು. ಸೊ ಬಿ ಎಕ್ಸ್ ವೈ ಈಕ್ವಲ್ ಟು ನಮಗೆ 0.40 ಬರುತ್ತೆ. ವೇರಾಸ್ ಬಿ ಎಕ್ಸ್ ವೈ ಬಂದು ನಮಗೆ 2.45 ಬಂದಿದೆ. ಸೊ ನೆಕ್ಸ್ಟ್ ರೆಗ್ರೆಷನ್ ಈಕ್ವೇಷನ್ ಎಕ್ಸ್ ಆನ್ ವೈ ಅಂತ ಮಾಡ್ತೀವಿ. ಸೊ ಇವಾಗ ನಮಗೆ
ಎಕ್ಸ್ ಆನ್ ವೈ ಮಾಡಿದಾಗ ಎಕ್ಸ್ ಮೈನಸ್ 13.8 ಏನಿದೆ ಅದು ಮೀನ್ ಆಗಿರುತ್ತೆ, ಮತ್ತು 0.4 ನಾವು ಇವಾಗ ತಾನೇ ಬಿ ಎಕ್ಸ್ ವೈ ಫೈನ್ ಮಾಡಿದ್ದೀವಿ, ಮತ್ತು ವೈ ಮೈನಸ್ 30 ಅಂತ ನಾವು ಮಾಡಿ ಇಟ್ಕೊಂಡಿದ್ದೀವಿ. ದೆನ್ ಅವ್ರು ಆಲ್ರೆಡಿ ನಮಗೆ ಎಸ್ಟಿಮೇಷನ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ಜಸ್ಟ್ ಒಂದು ರೆಫರೆನ್ಸ್ಗೆ ಎಕ್ಸ್ 15 ಆಗಿದ್ರೆ ವೈ ಎಷ್ಟಾಗ್ಬೋದು ಅಂತ ನಾವು ಮಾಡ್ಕೊಂಡಿದ್ದೀವಿ. ಸೊ ವೈ ಫಾರ್ಮುಲಾ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ, ಮೇಲೆ ಮಾಡಿದ್ದೀವಿ. ಆ ಫಾರ್ಮುಲಾ ಏನಿದೆ ಆ ಫಾರ್ಮುಲಾ ಹಾಕ್ಕೊಂಡು 30 + 2.45 ಮತ್ತು ಎಕ್ಸ್ ಜಾಗದಲ್ಲಿ 15 ಹಾಕ್ಕೊಂಡಿದ್ದೀವಿ, ಮತ್ತು ಮೈನಸ್ 13.8 ಇದೆಲ್ಲ ಟೋಟಲ್ ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ಕೊತಾ ಬಂದರೆ ವೈ ವಿಲ್ ಬಿ 32.4. ಇದು 15 ಆಗಿದ್ದರೆ ಮಾತ್ರ 32.94. ಸಪೋಸ್ ಬೇರೆ ಆಗಿದ್ರೆ ನಮಗೆ ಎಸ್ಟಿಮೇಷನ್ ವ್ಯಾಲ್ಯೂ ಬೇರೆ ಬರುತ್ತೆ. ಸೊ ಇಷ್ಟು ನಿಮಗೆ ಕೋರಿಲೇಷನ್ ಯಾವುದಿದು ರೆಗ್ರೆಷನ್ದು ಕೋರಿಲೇಷನ್ ಆಗಿರುತ್ತೆ. 2 ರೆಗ್ರೆಷನ್ ಈಕ್ವೇಷನ್ಸ್ ಫೈಂಡ್ ಔಟ್ ಮಾಡಿ ಅಂತ. ಓಕೆನಾ? ಸೊ ನೆಕ್ಸ್ಟ್ ಒಂದಿರುತ್ತೆ ಅಷ್ಟೇ. ಓಕೆ ಅಷ್ಟೇ. ಸ್ಟ್ಯಾಟಿಸ್ಟಿಕ್ಸಲ್ಲಿ ಮೋಸ್ಟ್ ಆಫ್ ದಿ ಫಾರ್ಮುಲಾಸ್ ಆ್ಯಂಡ್ ಕ್ಲಾಸ್ ಎಲ್ಲ ಫಿನಿಶ್ ಆಗಿದೆ. ಇದ್ರ ಮೇಲೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಏನೂ ಕೇಳಲ್ಲ. ಆ್ಯಂಡ್ ಇದ್ರದ್ದು ಕೂಡ ರೆಕಾರ್ಡಿಂಗ್ ಕ್ಲಾಸ್ ಏನಿದೆ ಅದು ನಾನು ನಿಮ್ಮ ವಾಟ್ಸಪ್ ಗ್ರೂಪಿಗೆ ಹಾಕ್ತೀನಿ. ಪ್ಲೀಸ್ ಅದ್ರಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ. ಮತ್ತು ಇದ್ರ ನೋಟ್ಸ್ ಏನಾದರೂ ಬೇಕು ಅಂದರೆ ಹೇಳಿ. ಇವಾಗ ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದನ್ನೇ ಕೂಡ ನಾನು ಒಂದು PDF ಆಗಿ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಇದರಲ್ಲಿ ನಿಮಗೆ ನೆನ್ನೆ ವ್ಯಾಲ್ಯೂ ಮತ್ತು ಇವತ್ತು ವ್ಯಾಲ್ಯೂ ಎರಡೂ ಕೂಡ ಇರುತ್ತೆ. ಸೊ ಇದು ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ಬಿಕಾಸ್ ವಾಟ್ಸಪ್ ಗ್ರೂಪಲ್ಲಿ ಹೊಸದಾಗಿ ಜಾಯ್ನ್ ಆಗಿದ್ರೆ ಅವ್ರಿಗೆ ಸಿಗಲ್ಲ. ಸೊ ಇದೇನೇ ಇದ್ರೂ ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ಅಲ್ಲೊಂದ್ಸರಿ ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ ಇದ್ಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟಕ್ಕೆ ನಾನು ನನ್ನ ವೀಡಿಯೋ ಎಂಡ್ ಮಾಡ್ಕೊತಿದ್ದೀನಿ. ಇದೇ ಥರ ನಿಮಗೆ ಬೇರೆ ವೀಡಿಯೋ ಬೇಕು ಅಂದರೆ ಫಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ RJ Angry Bird ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ KSOU MBA ಆ್ಯಂಡ್ KSOU MCOMಗೆ ನಮ್ಮದು ಅಫಿಷಿಯಲ್ ಸ್ಟೂಡೆಂಟ್ ಗ್ರೂಪ್ ಇದೆ, ಅದರಲ್ಲಿ ನೀವು ಜಾಯಿನ್ ಆಗ್ಬೋದು. ಅದರಲ್ಲಿ ಪ್ರತಿಯೊಂದು ಅಪ್ಡೇಟ್ ಫ್ರಮ್ ಫಸ್ಟ್ ಸೆಮ್ ಟು 4th ಸೆಮ್ ನಿಮ್ಮ ವೈವಾ ಮುಗಿಯೋವರೆಗೂ ಏನೆಲ್ಲ ಅಪ್ಡೇಟ್ಸ್ ಇದೆ ಪ್ರತಿಯೊಂದು ಅದರಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನೀವು ಅದರಲ್ಲಿ ಜಾಯ್ನ್ ಆದರೆ ನಿಮಗೆ ಇಂಪಾರ್ಟೆಂಟ್ ನೋಟ್ಸ್ ಆಗಲಿ ಈ ಥರ ಆನ್ಲೈನ್ ಕ್ಲಾಸ್ ಏನಾದರೂ ಕಂಡಕ್ಟ್ ಮಾಡಿದ್ರೆ ಎಲ್ಲ ನೋಟಿಫಿಕೇಷನ್ ಅದರಲ್ಲಿ ಬರ್ತಾ ಇರುತ್ತೆ. ಅಪಾರ್ಟ್ ಫ್ರಮ್ MBA ಆ್ಯಂಡ್ MCOM ಜನರಲ್ ಸ್ಟೂಡೆಂಟ್ಸ್ ಲೈಕ್ BCom, BBA, BA ಆರ್ MA, MSc ಎಲ್ಲ ಮಾಡ್ಕೊಂಡಿರ್ತೀರಲ್ಲ ಅವರೆಲ್ಲ ಈ ಗ್ರೂಪ್ ಏನಿದೆ ಇದಕ್ಕೆ ಜಾಯ್ನ್ ಆಗಿ. ಸೊ ನಾನು ಇದರಲ್ಲಿ ಜನರಲ್ ಇನ್ಫಾರ್ಮೇಷನ್ ಏನೆಲ್ಲ ಇದೆ ಅದೆಲ್ಲ ಪೋಸ್ಟ್ ಮಾಡ್ಕೊತಾ ಹೋಗ್ತೀನಿ. ಆ್ಯಂಡ್ ಯು ಕ್ಯಾನ್ ಕಮ್ಯುನಿಕೇಟ್ ವಿತ್ ಮೀ ಫ್ರಮ್ ದೇರ್. ಆ್ಯಂಡ್ ಇಷ್ಟಕ್ಕೆ ನಾನು ನನ್ನ ವೀಡಿಯೋ ಎಂಡ್ ಮಾಡ್ಕೊತಿದ್ದೀನಿ. ಚಿಯರ್ಸ್ ಆಲ್.